ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 24, ಪುಟ ಸಂಖ್ಯೆ 148. ಇವತ್ತಿನ ಗ್ರಂಥ ಪಠಣವನ್ನು ಗುರು ವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಹೇಗೆ ಒಂದು ಕಲೆಯು ಪರಮಾತ್ಮನ ಅನುಗ್ರಹದಿಂದ ಉಂಟಾಗುತ್ತದೆಯೋ ಹಾಗೆಯೇ ಧ್ಯಾನ ಸಾಧನೆಯು ಒಂದು ಕಲೆಯಾಗಿದೆ. ಎಲ್ಲಿಯವರೆಗೆ ಈ ಕಲೆಯು ಗುರುದಕ್ಷಿಣೆಯ ರೂಪದಲ್ಲಿ ಶಿಷ್ಯನಿಗೆ ಪಾರಂಪರ್ಯವಾಗಿ ಹರಿದು ಬರುವುದಿಲ್ಲವೋ ಅಲ್ಲಿಯವರೆಗೆ ಆ ಗುರು ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ನನಗೂ ನಿನ್ನ ಅವಶ್ಯಕತೆ ಇತ್ತು. ನಿನಗೋಸ್ಕರ ಹುಡುಕುತ್ತಲೇ ಇದ್ದೆ. ಈಗ ನಾನು ಈ ಧ್ಯಾನ ಸಾಧನೆಯನ್ನು ನಿನಗೆ ಒಪ್ಪಿಸಲು ಹಾಗೂ ನನ್ನ ಮೋಕ್ಷದ ದಾರಿಯನ್ನು ತೆರೆದಿಡಲು ಇಚ್ಛಿಸುತ್ತೇನೆ. ನಿನ್ನನ್ನು ನನ್ನ ವಶದಲ್ಲಿ ಒಪ್ಪಿಸಿ ನಿನ್ನ ಗುರುಗಳು ನನಗೆ ಸಹಾಯ ಮಾಡಿದ್ದಾರೆ. ಗುರುಗಳ ಮಾತನ್ನು ಆಲಿಸುತ್ತಾ ಸಮಯ ಹೇಗೆ ಕಳೆದು ಹೋಯಿತು ಎನ್ನುವುದರ ಬಗ್ಗೆ ಪರಿವೇ ಇರಲಿಲ್ಲ. ಸೂರ್ಯನು ಆಗಲೇ ಮುಳುಗಲಾರಂಭಿಸಿದ್ದ. ಪುನಃ ಹವನದ ಸಮಯವಾಗಿದ್ದರಿಂದ ಗುರುದೇವರು ಅದಕ್ಕಾಗಿ ತಯಾರಿ ಪ್ರಾರಂಭಿಸಿದರು. ನಾನಂತೂ ಮೂರ್ತಿಯಂತೆ ಅಲುಗಾಡದೆ ಕುಳಿತು ಬಿಟ್ಟಿದ್ದೆ. ನನಗೆ ಎಲ್ಲ ಕಾಣಿಸುತ್ತಿದ್ದರೂ ಅಲುಗಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದೆ. ಗುರುದೇವರೊಂದಿಗೆ ನಡೆದ ಚರ್ಚೆಯಿಂದ ನನಗೆ ಒಮ್ಮೆಲೆ ಮನದಟ್ಟಾಯಿತೇನೆಂದರೆ, ಜೀವಂತ ಜ್ಞಾನವೇ ನಿಜವಾದ ಆಧ್ಯಾತ್ಮಿಕ ಜ್ಞಾನ. ಈ ಅನುಭವ ಜ್ಞಾನವೆಂಬುದು ಒಂದು ಕಡೆ ಖರೀದಿಸಿ ನಮ್ಮದಾಗಿಸಿಕೊಳ್ಳಬಹುದಾದ ಜ್ಞಾನವಲ್ಲ. ಬದಲಾಗಿ ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಮಾತ್ರ ಪಡೆಯಲು ಸಾಧ್ಯವಾದ ಜ್ಞಾನ. ಹಾಗೆಯೇ ಭಗವಂತನ ಅನುಗ್ರಹವನ್ನು ನಮ್ಮ ಸ್ವಪ್ರಯತ್ನದಿಂದ ಮಾತ್ರ ಪಡೆಯಲು ಸಾಧ್ಯ. ಇದನ್ನು ಕೊಳ್ಳುವುದಾಗಲಿ ಅದರ ಮೌಲ್ಯವನ್ನು ಹಿಂತಿರುಗಿಸುವುದಕ್ಕಾಗಲಿ ಆಗುವುದಿಲ್ಲ. ಅದು ಯಾವಾಗಲೂ ಮುಕ್ತವಾಗಿಯೂ ಶುಲ್ಕರಹಿತವಾಗಿಯೂ ಇರುವಂತಹದ್ದು. ಈ ಜೀವಂತ ಜ್ಞಾನವನ್ನು ಪಡೆಯುವುದು ಗುರುಕೃಪೆಯಿಂದಲೇ. ಈ ಜ್ಞಾನವನ್ನು ಹಂಚುವುದೇ ನಿಜವಾದ ಅರ್ಥದ ಗುರುದಕ್ಷಿಣೆ. ಈ ಧ್ಯಾನ ಸಾಧನೆ ಎಂಬುದು ಅನಾಯಾಸವಾಗಿ ಪಡೆಯಬಹುದಾದ ಒಂದು ಕಲೆ. ಇದಕ್ಕೆ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ಇದು ಕೇವಲ ಶ್ರಮದಿಂದ ಪಡೆಯುವಂತಹದ್ದಲ್ಲ. ಭಗವಂತನು ಅನುಕಂಪವನ್ನು ಸುರಿಸಿದಾಗ ಒಬ್ಬ ವ್ಯಕ್ತಿಯು ತನ್ನ ಅಂತರಾತ್ಮದಲ್ಲಿ ಯೋಗ್ಯನಾಗಿರಬೇಕಷ್ಟೆ. ಪ್ರಯತ್ನದ ಮೂಲಕ ಒಬ್ಬ ಯೋಗ್ಯನಾಗುವುದಾಗಲಿ ಅಥವಾ ಪ್ರಯತ್ನದಿಂದ ಆತ್ಮವನ್ನು ಶುದ್ಧವಾಗಿಸಿಕೊಳ್ಳುವುದಾಗಲಿ ಸಾಧ್ಯವಿಲ್ಲ. ಅವೆಲ್ಲ ಶಾರೀರಿಕ ಹಂತದಲ್ಲಿರುವ ವಿಷಯಗಳು. ಗುರುಕೃಪೆಯನ್ನು ಶಾರೀರಿಕ ಹಂತದಿಂದ ಪಡೆಯಲು ಸಾಧ್ಯವಿಲ್ಲ. ಗುರುಕೃಪೆಯು ಒಂದು ಈಶ್ವರೀಯ ಶಕ್ತಿ. ನಮ್ಮ ಆತ್ಮ ಯೋಗ್ಯವಾಗಿದ್ದಲ್ಲಿ ಮಾತ್ರ ಇದು ನಮಗೆ ಪ್ರಾಪ್ತವಾಗುವಂತಹದ್ದು. ವಾಸ್ತವದಲ್ಲಿ ಆಧ್ಯಾತ್ಮ ಸಾಧನೆಯಲ್ಲಿದ್ದಾಗ ಹಲವಾರು ಸಾಧಕರು ತಮ್ಮ ಆತ್ಮವನ್ನು ಯೋಗ್ಯವನ್ನಾಗಿಸುವುದಕ್ಕೋಸ್ಕರ ಶಾರೀರಿಕ ಹಂತದಲ್ಲಷ್ಟೇ ಗುರು ಕಾರ್ಯವನ್ನು ಮಾಡುತ್ತಾರೆ. ಈ ರೀತಿಯಾಗಿ ಗುರು ಕಾರ್ಯ ಮಾಡಿ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಒಬ್ಬ ಸಾಧಕನು ಈ ಗುರು ಕಾರ್ಯದ ಆಳವಾದ ಅರ್ಥವನ್ನು ತಿಳಿದುಕೊಂಡೇ ಗುರು ಕಾರ್ಯವನ್ನು ಮಾಡಬೇಕು. ಯಾವುದೇ ಕೆಲಸವನ್ನು ಶಾರೀರಿಕ ಹಂತದಲ್ಲಷ್ಟೇ ಮಾಡಿದಾಗ ಅದು ಗುರು ಕಾರ್ಯವೆನಿಸಲಾರದು. ಹಾಗಾಗಿ ಗುರುವಿನ ಕಾರ್ಯ ಶಾರೀರಿಕ ಮಟ್ಟದಲ್ಲಿ ನಡೆದರೂ ಆತ್ಮದ ಮೂಲಕ ಅನುಭವವನ್ನು ಪಡೆಯಬೇಕು. ಶಾರೀರಿಕವಾಗಿ ಮಾಡಿದ ಕೆಲಸವಾಗಿದ್ದರೂ ಆತ್ಮದಲ್ಲಿ
ಪೂರ್ಣ ಸಮರ್ಪಣಾ ಭಾವನೆ ಇದ್ದಾಗ ಅದು ಆತ್ಮಸ್ತರದ ಕಾರ್ಯವಾಗುತ್ತದೆ. ಹಲವಾರು ಜನರು ಗುರುವಿನ ಕಾರ್ಯವನ್ನು ಮಾಡಲು ಒಪ್ಪಿಕೊಳ್ಳುತ್ತಾರೆ, ಆದರೆ ಅವರಿಗೆ ಇನ್ನೂ ಅದರ ನಿಜವಾದ ಅರ್ಥ ತಿಳಿದಿರುವುದಿಲ್ಲ. ಮೊದಲಾಗಿ ಆಧ್ಯಾತ್ಮ ಕೆಲಸವೆಂಬುದು ಆತ್ಮದ ಮೂಲಕ ಆತ್ಮಕ್ಕೋಸ್ಕರ ಆತ್ಮಶುದ್ಧಿಗಾಗಿ ನಡೆಸುವ ಸರ್ವಶ್ರೇಷ್ಠ ಕಾರ್ಯ. ಹಾಗೆಯೇ ಯಾವುದೇ ಕೆಲಸವನ್ನು ಆತ್ಮದ ಮೂಲಕ ಮಾಡಿದಾಗ ಅದು ಅತ್ಯುತ್ತಮ ಕಾರ್ಯವಾಗುತ್ತದೆ. ಆದ್ದರಿಂದ ಗುರುಕಾರ್ಯ ಸರ್ವಶ್ರೇಷ್ಠ ಕಾರ್ಯವೇಕೆಂದರೆ ನಾವು ಅರ್ಥಪೂರ್ಣವಾಗಿ ಪೂರ್ಣ ಏಕಾಗ್ರತೆಯಿಂದ ಆತ್ಮದ ಸಂಪೂರ್ಣ ಸಮರ್ಪಣಾ ಭಾವದಿಂದ ಆ ಕಾರ್ಯವನ್ನು ಮಾಡುತ್ತೇವೆ. ಎರಡನೆಯದಾಗಿ, ಆ ಕಾರ್ಯವನ್ನು ಬೇರೆಯವರಿಗೆ ತೋರಿಸೋದಕ್ಕೋಸ್ಕರ ಮಾಡುವಂತಹದ್ದಲ್ಲ. ತೋರಿಕೆಯು ಒಬ್ಬನ ಅಹಂಗೆ ಸಂಬಂಧಪಟ್ಟದ್ದಾಗಿದೆ. ಅಹಂಕಾರವೆಂಬುದು ನಮ್ಮ ಶರೀರದ ಒಂದು ದೋಷವಾಗಿದೆ. ಗುರುವಿನ ಕಾರ್ಯವನ್ನು ತುಂಬ ಮೌನವಾಗಿ ಶಾಂತಚಿತ್ತದಿಂದ ಮಾಡಬೇಕು. ಕೇವಲ ತೋರಿಕೆಗಾಗಿ ಮಾಡುವ ಗುರುಕಾರ್ಯ ನಕಾರಾತ್ಮಕ ಫಲಕ್ಕೆ ಎಡೆಮಾಡಬಹುದು. ಮೊದಲಿಗೆ ಅದು ಒಬ್ಬನಲ್ಲಿ ಅಹಂಕಾರವನ್ನು ಸೃಷ್ಟಿಸಬಹುದು. ಎರಡನೆಯದಾಗಿ ಅವನು ತನ್ನ ಆತ್ಮದ ಮಟ್ಟದಲ್ಲಿ ವಿಕಾಸಗೊಳ್ಳುವ ಒಂದು ಒಳ್ಳೆಯ ಅವಕಾಶವನ್ನು ಕಳೆದುಕೊಳ್ಳಬಹುದು. ಆಧ್ಯಾತ್ಮಿಕ ಕಾರ್ಯಗಳನ್ನು ಪ್ರದರ್ಶಿಸಿಕೊಂಡಾಗ ಅವನ ವ್ಯಕ್ತಿತ್ವದ ಮೇಲೆ ಈ ಎರಡು ರೀತಿಗಳಲ್ಲಿ ದುಷ್ಪರಿಣಾಮವನ್ನು ಬೀರಬಹುದು. ಹಾಗಾಗಿ ನಾವು ಅರ್ಥೈಸಿಕೊಳ್ಳಬೇಕೇನೆಂದರೆ, ಶರೀರವು ಗುರುಕಾರ್ಯ ಮಾಡಲು ಒಂದು ಮಾಧ್ಯಮ. ಅದು ಸಾಂಕೇತಿಕವಾಗಿ ಗುರುಕಾರ್ಯ ಮಾಡುವುದನ್ನು ಸೂಚಿಸುತ್ತದೆಯಷ್ಟೇ. ಒಬ್ಬ ಸಾಧಕನು ಈ ರೀತಿಯಾಗಿ ಗುರುಕಾರ್ಯದ ಮೂಲಕವೂ ಧ್ಯಾನ ಸಾಧನೆಯನ್ನು ಮಾಡಬಹುದು, ಆದರೆ ಅದನ್ನು ಪೂರ್ಣ ಸಮರ್ಪಣಾ ಭಾವದಿಂದ ಮಾಡಬೇಕು. ಒಂದು ಶುದ್ಧ ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಿದಾಗ ಅದು ಆತ್ಮವನ್ನು ಪರಿಶುದ್ಧಗೊಳಿಸುತ್ತದೆ. ಪರಿಶುದ್ಧಗೊಂಡ ಆತ್ಮವು ಸಶಕ್ತವಾಗಿ ಗುರುಕೃಪೆಗೆ ಪಾತ್ರವಾಗುತ್ತದೆ. ಈ ಗುರು ಅನುಗ್ರಹಕ್ಕೆ ಪಾತ್ರವಾದ ಆತ್ಮದ ಮೇಲೆ ಗುರುವಿನ ಆಶೀರ್ವಾದದ ಮಳೆಯೇ ಸುರಿದು ಬರುತ್ತದೆ. ಯೋಗ್ಯ ಆತ್ಮ ಹಾಗೂ ಸುರಿದು ಬರುವ ಗುರುಕೃಪೆಗೆ ಸಂಬಂಧವಿರುವ ಕಾರಣ ಆಧ್ಯಾತ್ಮಿಕ ಸಾಧನೆ ಮಾಡುವ ಸಾಧಕನು ಯೋಗ್ಯ ವ್ಯಕ್ತಿಯಾಗಿರಬೇಕು. ನನಗೆ ಆ ಆಶ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಗುರುದೇವರು ಸಾಮಾನ್ಯವಾಗಿ ಅವರ ಕೆಲಸಗಳನ್ನು ಅವರೇ ನಿರ್ವಹಿಸುತ್ತಿದ್ದರೇಕೆಂದರೆ ಅವರಿಗೆ ಬೇಕಾದ ವಸ್ತುಗಳು ಎಲ್ಲೆಲ್ಲಿ ಇಟ್ಟಿದ್ದರೆಂದು ಅವರಿಗೆ ಮಾತ್ರ ಸರಿಯಾಗಿ ತಿಳಿದಿತ್ತು. ಹಾಗಾಗಿ ನಾನು ಆಶ್ರಮದಲ್ಲಿ ಗುಡಿಸುವುದು, ಗಿಡಗಳಿಗೆ ನೀರು ಹಾಕುವುದನ್ನು ಮಾಡುತ್ತಿದ್ದೆ. ಪಕ್ಕದ ಅರಣ್ಯಕ್ಕೆ ಹೋಗಿ ಕಟ್ಟಿಗೆ ಹಾಗೂ ಗಿಡಮೂಲಿಕೆಗಳನ್ನು ಹೆಕ್ಕಿ ಎಳೆದು ತರುತ್ತಿದ್ದೆ. ಈ ಕೆಲಸಗಳನ್ನು ಮಾಡುವಾಗ ನಾನು ನನ್ನ ಗುರುವಿನ ಸೇವೆ ಮಾಡುತ್ತಿದ್ದೇನೆ ಎಂದು ಭಾವಿಸಿಕೊಳ್ಳುತ್ತಿದ್ದೆ. ಅವರ ಕುಟೀರದ ಸುತ್ತ ದೊಡ್ಡದಾದ ದಟ್ಟವಾದ ಅರಣ್ಯವಿದ್ದುದರಿಂದ ಯಾರಿಗೂ ಈ ಕುಟೀರದ ಸಮೀಪಕ್ಕೆ ಬರುವವರೆಗೆ ಅದು ಕಾಣುತ್ತಿರಲಿಲ್ಲ. ಆ ಪರ್ವತದ ಮುಖ್ಯ ಶಿಖರದ ಬುಡದಲ್ಲೇ ಗುರುದೇವರ ಕುಟೀರವಿತ್ತು. ಗುರುದೇವರ ದಿನಚರಿ ಸರಳವಾಗಿದ್ದರೂ ಅವರು ಅದರಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಿರುತ್ತಿದ್ದರು. ಅವರು ಪ್ರತಿದಿನ ತುಂಬ ಹೊತ್ತು ಆಕಾಶವನ್ನೇ ದೃಷ್ಟಿಸಿ ನೋಡುತ್ತಿದ್ದರು. ಆಕಾಶವನ್ನು ನೋಡುತ್ತಾ ಹೀಗೆ ಹೇಳುತ್ತಿದ್ದರು: ಆಕಾಶದಲ್ಲಿ ನನಗೆ ನನ್ನ ಗುರುದೇವರ ದರ್ಶನವಾಗುತ್ತದೆ. ಅವರು ನನಗೆ ಸಂದೇಶಗಳನ್ನು ಕಳುಹಿಸುತ್ತಾ ಇರುತ್ತಾರೆ. ಎರಡನೆಯದಾಗಿ, ಆಕಾಶವು ಶಾಶ್ವತವಾದದ್ದು. ಹಾಗಾಗಿ ಆಕಾಶವನ್ನು ನೋಡುವುದರಿಂದ ನಮ್ಮ ಚಿತ್ತವು ಶುದ್ಧ ಹಾಗೂ ಪವಿತ್ರವಾಗಿ ಮಾರ್ಪಾಡಾಗುತ್ತದೆ. ಹಾಗಾಗಿ ನಾನು ನಿಯಮಿತವಾಗಿ ಆಕಾಶದೆಡೆಗೆ ನೋಡುತ್ತಿರುತ್ತೇನೆ. ಆಕಾಶವು ನನಗೆ ನನ್ನ ಗುರುವಿನ ಸಾನ್ನಿಧ್ಯವನ್ನು ಪಡೆಯಲು ಸಾಧ್ಯ ಮಾಡಿಕೊಡುತ್ತದೆ. ಆಕಾಶದಲ್ಲಿ ವಿಶಾಲ ತತ್ವವಿದೆ. ಆಕಾಶವನ್ನು ನೋಡುವುದರಿಂದ ಮನುಷ್ಯನ ಚಿತ್ತವು ವಿಶಾಲ ಹಾಗೂ ಪವಿತ್ರವಾಗುತ್ತದೆ. ನಾವು ನಮ್ಮ ಚಿತ್ತವನ್ನು ಚಿಕ್ಕ ವೃತ್ತದೊಳಗೆ ಇರಿಸಿದರೆ ನಮ್ಮ ಗಮನವು ಸಂಕುಚಿತಗೊಳ್ಳುತ್ತದೆ. ಹಾಗೆಯೇ ದೊಡ್ಡದಾದ ವೃತ್ತದಲ್ಲಿ ನಮ್ಮ ಚಿತ್ತವನ್ನು ಇರಿಸಿದಾಗ ಚಿತ್ತ ವಿಶಾಲವಾಗುತ್ತದೆ. ಆಕಾಶದ ವಿಸ್ತಾರ ಬಹಳಷ್ಟು ಇರುವುದರಿಂದ ಅದು ವಿಶಾಲವಾಗಿರಲಿದೆ ಎಂದು ನಾನು ನನ್ನ ಚಿತ್ತವನ್ನು ಆಕಾಶದ ವೃತ್ತದಲ್ಲಿಡುತ್ತೇನೆ. ನಮ್ಮ ಚಿತ್ತವನ್ನು ಎಷ್ಟು ವಿಶಾಲತೆಯಲ್ಲಿ ಇಡುತ್ತೇವೋ ಅಷ್ಟೇ ವಿಸ್ತಾರವಾಗಿ ಮನಸ್ಸಿನ ಗ್ರಹಣ ಶಕ್ತಿ ಹೆಚ್ಚಾಗುತ್ತದೆ. ಆದ್ದರಿಂದಲೇ ವಿಕಸಿತ ಚಿತ್ತವುಳ್ಳ ಗುರುವು
ವಿಶಾಲವಾದ ಮಾತುಗಳನ್ನು ಆಡಲು ಸಾಧ್ಯ. ಗುರುವಿನ ಮನಸ್ಸು ಯಾಕೆ ಅಷ್ಟು ವಿಶಾಲವಾಗಿರುತ್ತದೆ ಎಂದರೆ ಅವರು ಅವರ ಚಿತ್ತವನ್ನು ಅಂತಹ ವಿಶಾಲತೆಯ ಸಾನ್ನಿಧ್ಯದಲ್ಲಿ ಇರಿಸಿಕೊಂಡಿರುತ್ತಾರೆ. ಗುರುಗಳು ಬೆಳಗ್ಗೆ ಹಾಗೂ ಸಂಜೆ 2 ಸಮಯಗಳಲ್ಲಿ ಯಜ್ಞ ಮಾಡುತ್ತಿದ್ದರು. ಮುಂಜಾನೆ ಸೂರ್ಯೋದಯದ ನಂತರ ಹಾಗೂ ಸಂಜೆ ಸೂರ್ಯಾಸ್ತಕ್ಕೆ ಮುಂಚಿತವಾಗಿ ಯಜ್ಞ ಮಾಡುತ್ತಿದ್ದರು. ಅವರ ಸ್ವರ ಬಹಳ ಮಧುರವಾಗಿತ್ತು. ಅವರ ಉಚ್ಚಾರಣೆ ಬಹಳ ಸ್ಪಷ್ಟವಾಗಿರುತ್ತಿತ್ತು. ಅವರು ಸಂಸ್ಕೃತದ ದೊಡ್ಡ ವಿದ್ವಾಂಸ ಎಂಬುದನ್ನು ಅದರಿಂದ ತಿಳಿಯಬಹುದಾಗಿತ್ತು. ಅವರು ಬೆಳಗ್ಗೆ ಹಾಗೂ ಸಂಜೆ ಮಂತ್ರವನ್ನು ಹೇಳುವಾಗಲೆಲ್ಲ ನನಗೆ ಬಹಳ ಸಂತೋಷ ಉಂಟಾಗಿ ಅವರು ಮಂತ್ರ ಹೇಳುತ್ತಲೇ ಇರಬೇಕು, ನಾನು ಅದನ್ನು ಆಲಿಸುತ್ತಲೇ ಇರಬೇಕೆಂದು ಅನಿಸುತ್ತಿತ್ತು. ಅವರು ಮಂತ್ರವನ್ನು ಬಹಳ ಆಳವಾದ ಸ್ವರದಿಂದ ಪಠಿಸುತ್ತಿದ್ದರು. ಆ ಶಬ್ದಗಳು ಆಕಾಶವಾಣಿಯಂತೆ ಇರುತ್ತಿದ್ದವು. ಆ ದಿನ ನಾನು ಗುರುಗಳನ್ನು ಕೇಳಿದೆ, ಗುರುದೇವ, ಮಂತ್ರಗಳನ್ನು ಬಹಳಷ್ಟು ಮಂದಿ ಪಠಿಸುವುದನ್ನು ಕೇಳಿದ್ದೇನೆ. ಆದರೆ ನೀವು ಆ ಮಂತ್ರವನ್ನು ಜಪಿಸುವಾಗ ನನಗೆ ಅದು ಬಹಳ ಪ್ರಿಯವೆನಿಸುತ್ತದೆ. ಮಂತ್ರಗಳು ಒಂದೇ ಆಗಿದ್ದರೂ ಅದನ್ನು ಆಲಿಸುವಾಗ ಅದರಲ್ಲಿ ಇಷ್ಟೊಂದು ಭಿನ್ನತೆ ಹೇಗಿರಲು ಸಾಧ್ಯ? ಅದಕ್ಕೆ ಗುರುದೇವರು, ಮಂತ್ರಗಳಲ್ಲಿ ವಿಶೇಷವಾದ ಭಾವಗಳ ಸಂಗ್ರಹಣೆ ಇದೆ. ಯಾವುದೇ ಮಂತ್ರ ಕೇವಲ ಪದಗಳ ಗುಂಪುಗಳಾಗಿರುವುದಿಲ್ಲ. ಆ ಮಂತ್ರವನ್ನು ಯಾರು ಕೊಟ್ಟರು, ಯಾವ ಭಾವದಿಂದ ಕೊಟ್ಟರೆಂಬುದು ಬಹಳ ಮಹತ್ವವಾದದ್ದು. ಉದಾಹರಣೆಗೆ, ಮಂತ್ರವು ಶುದ್ಧ ನೀರಿನ ಹಾಗೆ ಇರುತ್ತದೆ. ಶುದ್ಧ ನೀರಿಗೆ ಅದರದ್ದೇ ಆದ ಗುಣಧರ್ಮ ಇರುತ್ತದೆ. ಆದರೆ ಆ ಶುದ್ಧ ನೀರಿಗೆ ಯಾರಾದರೂ ಬಣ್ಣವನ್ನು ಹಾಕಿದರೆ ಆ ನೀರಿನಲ್ಲಿ ಬಣ್ಣವೇ ಮುಂದಾಗಿ ಪ್ರಕಟಗೊಳ್ಳುವ ಹಾಗೆ ಮಂತ್ರಗಳ ಮೂಲಕ ನಮ್ಮೊಳಗಿನ ಭಾವಗಳು ಮೂಡಿಬರುತ್ತವೆ. ಮಂತ್ರವನ್ನು ಭಾವಪೂರ್ವಕವಾಗಿ ಪಠಿಸಿದಾಗ ಆ ಮಂತ್ರವು ಭಾವವನ್ನು ಪ್ರಕಟಗೊಳಿಸುತ್ತದೆ. ಹಾಗಾಗಿ ಗುರುಮಂತ್ರವನ್ನು ಗುರುವಿನ ಬಾಯಿಯಿಂದಲೇ ಪಡೆಯುವ ಕ್ರಮವಿದೆ. ಗುರು ಎಷ್ಟು ಸಮರ್ಪಣಾ ಭಾವದಿಂದ ಅದನ್ನು ಉಚ್ಚರಿಸಿ ನೀಡುತ್ತಾರೋ ಅಷ್ಟೇ ಆಂತರಿಕ ಸಮರ್ಪಣಾ ಭಾವದಿಂದ ಶಿಷ್ಯನು ಅದನ್ನು ಸ್ವೀಕರಿಸಿ ಅನುಭವ ಪಡೆಯುವುದು ಮುಖ್ಯ. ಮಂತ್ರವು ಭಾವನೆಗಳನ್ನು ವ್ಯಕ್ತಪಡಿಸಲು ಒಂದು ಸಶಕ್ತ ಮಾಧ್ಯಮವಾಗಿದೆ. ಸ್ಪಷ್ಟವಾದ ಲಯ ಹಾಗೂ ಸ್ಪಷ್ಟವಾದ ಉಚ್ಚಾರಣೆಯು ಮಂತ್ರವನ್ನು ಪ್ರಭಾವಶಾಲಿಯಾಗಿ ಮಾಡುತ್ತದೆ. ಕೆಲವೊಂದು ಮಂತ್ರಗಳಿವೆ. ಅವುಗಳನ್ನು ಉಚ್ಚರಿಸಿದಾಗ ಅದನ್ನು ಪಠಿಸಿದಾತನಿಂದ ಒಂದು ಶಕ್ತಿಪಥ ಉಂಟಾಗುತ್ತದೆ. ಅವನ ತೇಜಸ್ಸಿನ ಮಂಡಲದ ಆಕಾರವು ಬದಲಾಗುತ್ತಾ ಹೋಗಿ ಅದು ಅಗಲವಾದ ವಿಸ್ತೀರ್ಣದಲ್ಲಿ ಸ್ಥಾಪನೆಯಾಗುತ್ತದೆ. ಆಗ ಯಾರಾದರೂ ಆ ಪ್ರದೇಶದ ಆವರಣದೊಳಗೆ ಬಂದಾಗ ಆ ಮಂತ್ರದ ಪ್ರಭಾವಕ್ಕೆ ಒಳಗಾಗುತ್ತಾರೆ. ನಾನು ಈಗ ಜಪಿಸುತ್ತಿದ್ದ ಮಂತ್ರವು ಈ ಬಗೆಯದ್ದೇ. ಮಂತ್ರದ ಪದಗಳು ಕೇವಲ ಮಾಧ್ಯಮವಷ್ಟೇ, ಆದರೂ ಅವುಗಳು ಮಹತ್ವವಾದದ್ದು. ಮಂತ್ರದ ಪ್ರಭಾವವು ನಾವು ಅದನ್ನು ಪಠಿಸುವಾಗ ಅದಕ್ಕೆ ಎಷ್ಟು ಭಾವವನ್ನು ತುಂಬುತ್ತೇವೆ ಎಂಬುದರ ಮೇಲೆ ಹೊಂದಿಕೊಂಡಿದೆ. ಪ್ರತಿ ಮಂತ್ರವು ಯಾವುದಾದರೂ ಒಂದು ಶಕ್ತಿಯಿಂದ ಸೃಷ್ಟಿಸಲ್ಪಟ್ಟಿರುತ್ತದೆ. ಮಂತ್ರಗಳು ಚೈತನ್ಯದ ಮಾಧ್ಯಮಗಳು. ತೋರಿಕೆಗಾಗಿ ಮಂತ್ರವನ್ನು ಶಾರೀರಿಕವಾಗಿ ಪಠಿಸಿದರೆ ಅದರ ಪರಿಣಾಮವು ಶಾರೀರಿಕ ಹಂತಕ್ಕೆ ಸೀಮಿತವಾಗಿರುತ್ತದೆ. ವಾಸ್ತವದಲ್ಲಿ ಪ್ರತಿ ಮಂತ್ರವು ಪರಮಾತ್ಮನ ಉಡುಗೊರೆಯಾಗಿದೆ. ಮನುಷ್ಯನು ಅದನ್ನು ಗುರುವಿನ ಅನುಗ್ರಹದಿಂದ ಪಡೆಯುತ್ತಾನೆ. ಇದರ ಅರ್ಥ ಅದನ್ನು ಒಬ್ಬ ತನ್ನ ಸ್ವಪ್ರಯತ್ನದಿಂದ ಪಡೆಯಲು ಸಾಧ್ಯವಿಲ್ಲ. ಎಲ್ಲೆಲ್ಲಿ ಅದನ್ನು ಸ್ವಪ್ರಯತ್ನದಿಂದ ಪಡೆಯಲಾಗಿದೆಯೋ ಅಲ್ಲಿ ಅದು ಪರಮಾತ್ಮನ ಕಾಣಿಕೆ ಆಗಿರುವುದಕ್ಕೆ ಸಾಧ್ಯವಿಲ್ಲವೇಕೆಂದರೆ ಅದು ಭಗವಂತನ ಕೃಪೆಯಿಂದ ಮಾತ್ರ ಸಿಗುವಂತಹದ್ದು. ಹಾಗೆಯೇ ಮಂತ್ರದ ಮೂಲಕ ಪಡೆದಿರುವ ದಿವ್ಯ ಚೈತನ್ಯವನ್ನು ಬಹಳಷ್ಟು ವಿಧೇಯತೆಯಿಂದ ಹಾಗೂ ಪೂರ್ಣ ಸಮರ್ಪಣಾ ಭಾವದಿಂದ ಅರಗಿಸಿಕೊಳ್ಳಬೇಕು. ಕೆಲವು ಮಂತ್ರಗಳ ಪಠಣೆಯಿಂದ ಉಂಟಾದ ಶಬ್ದಗಳ ಧ್ವನಿ ವಾತಾವರಣದಲ್ಲಿ ಹಲವಾರು ವರ್ಷಗಳವರೆಗೆ ಉಳಿದುಕೊಂಡಿರುತ್ತದೆ. ಯಾವತ್ತಾದರೂ ಆ ಶಬ್ದವನ್ನು ಹೀರಿಕೊಳ್ಳುವ ಸಾಮರ್ಥ್ಯವಿರುವ ವ್ಯಕ್ತಿಯು ಅಂತಹ ವಾತಾವರಣವನ್ನು ಪ್ರವೇಶಿಸಿದಾಗ ಆ ಧ್ವನಿ ಅವನಿಗೆ ಕೇಳಿಸುತ್ತದೆ. ಹಾಗಾಗಿ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಮಂತ್ರಗಳಿಗೆ ಬಹಳಷ್ಟು ಮಹತ್ವವನ್ನು ನೀಡಲಾಗಿದೆ.
ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು. ಜೈ ಬಾಬಾ ಸ್ವಾಮಿ.